Everyone wants the red mug. Get it for free now with the Nescafe jar. ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಮುಂಡಗೋಡದ ಶ್ರೀ ಸಂಗಮೇಶ್ವರ ಪತ್ತಿನ ಸಹಕಾರ ಸಂಘದ 9ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಸಂಘದ ಅಧ್ಯಕ್ಷರಾದ ಸಂಗಪ್ಪ ಕೊಳೂರು ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಂಘದ ವ್ಯವಹಾರದ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಯಿತು. ಸಂಘಕ್ಕೆ 13 ಲಕ್ಷ ರೂಪಾಯಿ ಲಾಭವಾಗಿರುತ್ತದೆ ಎಂದು ಸಂಘದ ಅಧ್ಯಕ್ಷರಾದ ಸಂಗಪ್ಪ ಕೊಳೂರು ಸಭೆಯಲ್ಲಿ ತಿಳಿಸಿದರು. ಸಂಘದ ಉಪಾಧ್ಯಕ್ಷರಾದ ಹನುಮಪ್ಪ ತಪೇಲಿ, ನಿರ್ದೇಶಕರಾದ ಬೀರಪ್ಪ ನಾಯ್ಕ, ನಾಗಪ್ಪ ಕಡಗಿ, ಶಿವಾನಂದ ವಾಲಿಶೆಟ್ಟರ, ವಸಂತ ಕೊಣಸಾಲಿ, ಜಗದೀಶ ವಾಲಿಶೆಟ್ಟರ, ಜೀವಣ್ಣ ನಾಣಾಪುರ, ಸಿದ್ದಲಿಂಗಪ್ಪ ವಾಲಿಶೆಟ್ಟರ, ಬಸಪ್ಪ ತಳವಾರ, ಶಂಭುಲಿಂಗಪ್ಪ ಹೂಗಾರ, ಅನಸೂಯ ಶೇಟ್, ಸುನೀತಾ ನಾಯಕ, ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಅಮಿತ್ ಅಂತರವಳ್ಳಿ ಮತ್ತು ಸಿಬ್ಬಂದಿಗಳು ಇದ್ದರು. ಮುಂಡಗೋಡ ತಾಲೂಕಿನ ಇಂದೂರ ಪ್ರೌಢಶಾಲೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾ ಜಿ ಅವರು ಭೇಟಿ ನೀಡಿ ಎಸ್ಎಸ್ಎಲ್ಸಿ ವಿಶೇಷ ತರಗತಿ ವೀಕ್ಷಿಸಿದರು. ನಂತರ ಪಾಲಕರ ಜೊತೆ ಸಂವಾದ ನಡೆಸಿದರು. ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್ಎನ್ ಸೌದತಿ, ಶಿಕ್ಷಕರಾದ ಶೈಲೇಶ್ ಕುಮಾರ್ ನಾಯ್ಕ್, ಕೃಷ್ಣ ಗುಜಮಾಗಡಿ, ಸಂತೋಷ್ ಅಂಗಡಿ, ಮಧುಮತಿ ಹಿರೇಮಠ, ಅಶ್ವಿನಿ ಇಚ್ಚಂಗಿ, ರಕ್ಷಿತಾ ಅಕ್ಕಿ ಮುಂತಾದವರಿದ್ದರು. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.